ದಟ್ಟ ಮಂಜು ಮುಸುಕಿದ್ದ ಮಡಿಕೇರಿ ನಗರದಲ್ಲಿ ಶನಿವಾರ ಮುಂಜಾನೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದೆ. ಗ್ಯಾಸ್ ಸಿಲಿಂಡರ್ ಹೊತ್ತು ಬರುತ್ತಿದ್ದ ಲಾರಿಯೊಂದು ಡಿಕ್ಕಿಯಾಗಿ ಕಾರು ಚಾಲಕ ಮೃತಪಟ್ಟಿದ್ದಾನೆ. ಜನರಲ್ ತಿಮ್ಮಯ್ಯ ವೃತ್ತದ ತಿರುವಿನಲ್ಲಿ ನಡೆದ ಈ ದುರಂತದಲ್ಲಿ ಕಾರು ಚಾಲಕ ಗಣಪತಿ ಬೀದಿಯ ನಿವಾಸಿ 27ರ ಪ್ರಾಯದ ಶಾಯಿಲ್ ಶೇಖ್ ಎಂಬಾತನೇ ಮೃತಪಟ್ಟ ದುರ್ದೈವಿ. ಮುಂಜಾನೆ 5 ಗಂಟೆ ಸುಮಾರಿಗೆ ದಟ್ಟ ಮಂಜು ಕವಿದಿದ್ದ ಹಿನ್ನೆಲೆಯಲ್ಲಿ ರಸ್ತೆ ಅಸ್ಪಷ್ಟವಾಗಿ ಕಾಣುತ್ತಿತ್ತು. ಅಲ್ಲದೆ ವೃತ್ತದಲ್ಲಿದ್ದ ಐಮಸ್ಟ್ ದೀಪ ಉರಿಯುತ್ತಿರಲಿಲ್ಲ ಎನ್ನಲಾಗಿದೆ. ಮಂಗಳೂರು ಕಡೆಯಿಂದ ಬಂದ ಲಾರಿ ಮೈಸೂರು ರಸ್ತೆಗೆ ತಿರುವು ತೆಗೆದುಕೊಳ್ಳುತ್ತಿದ್ದಾಗ ದುರಂತ ಘಟಿಸಿದೆ. ಲಾರಿ ಚಾಲಕನು ವೃತ್ತದಲ್ಲಿ ಲಾಂಗ್ ಟರ್ನ್ ತೆಗೆದುಕೊಳ್ಳುತ್ತಿದ್ದಾಗ ರಿಕ್ಷಾ ನಿಲ್ದಾಣದಲ್ಲಿ ಚಾಲಕರ ಗುಂಪಿನ ಮಧ್ಯೆ ಮಾತಿನ ಚಕಮಕಿ ನಡೆಯುತ್ತಿತ್ತು. ಈ ಗದ್ದಲವನ್ನು ನೋಡಲು ಶಾಯಿಲ್ ಶೇಖ್ ರಸ್ತೆ ದಾಟಲು ಮುಂದಾಗಿದ್ದ. ಇದೇ ವೇಳೆ ಕೆಳಭಾಗದಿಂದ ಬಂದ ಲಾರಿ ಶಾಹಿಲ್ಗೆ ಡಿಕ್ಕಿಯಾಗಿದೆ. ಈ ವೇಳೆ ಕಾರು ಚಾಲಕ ಶಾಯಿಲ್ ಶೇಖ್ ಕೆಳಗೆ ಬಿದ್ದಿದ್ದು ಲಾರಿಯ ಚಕ್ರ ಆತನ ತಲೆಯ ಮೇಲೆ ಹರಿದು ಘೋರ ಘಟನೆ ಸಂಭವಿಸಿದೆ. ದುರಂತ ಸಂಭವಿಸಿದ ತಕ್ಷಣ ಸ್ಥಳೀಯ ಚಾಲಕರು 112 ತುರ್ತು ಸಂಖ್ಯೆಗೆ ಫೋನ್ ಮಾಡಿದರಾದರೂ ಅತ್ತಲಿಂದ ಸ್ಪಂದನೆ ಸಿಗಲಿಲ್ಲ ಎನ್ನಲಾಗಿದೆ. 1 ಗಂಟೆ ಬಳಿಕ ಪೊಲೀಸರು ಮರು ಕರೆ ಮಾಡಿ ಆಂಬ್ಯುಲೆನ್ಸ್ ಕಳಿಸಬೇಕೇ ಎಂದು ಕೇಳಿದ್ದಾರೆ. ಸ್ಥಳೀಯ ಚಾಲಕರೇ ಮೃತದೇಹವನ್ನು ಸಮೀಪದ ಜಿಲ್ಲಾಸ್ಪತ್ರೆಗೆ ಸಾಗಿಸಿದ್ದಾರೆ. ಪೊಲೀಸರು ಬಂದೇ ಇಲ್ಲ ಅಷ್ಟೊತ್ತಾದರೆ ಸಹ ಎಲ್ಲಿ ಹತ್ತು ಬೇಡ ನಾನು ಅಲ್ಲಿಂದ ಹತ್ತು ಬಂದು ಸ್ವಲ್ಪ ಹೊತ್ತಾಗಿ ಮೇಲೆ ಆಮೇಲೆ ಗಾಡಿಗೆ ನಾಳೆ ನಿಲ್ಲಿಸಿ ಹೋಗ್ಬೇಡಿ ಡ್ರೈವರೆಲ್ಲ ನಿಲ್ಲಿಸಿ ಆಮೇಲೆ ಪೊಲೀಸರು ಬಂದಿದ್ದಾರೆ. ಅದೇ ಇವಾಗ ಮಗ ಹೇಳ್ತಾರೆ ಅಷ್ಟೊತ್ತಾದ್ಮೇಲೆ ಬಂದಿದ್ದಾರಲ್ಲ ಅಂತ ಫೋನ್ ಮಾಡಿದ್ದಾರೆ. ಅಂತ ಏನು ನಮ್ಗೆ ಯಾರಂತೂ ಗೊತ್ತಾಗಿಲ್ಲ ಮೇಡಮ್. ಅಂದರೆ ಬಿದ್ದು ಸೌಂಡು ಕೇಳಿದ ಮೇಲೆ ನಾವು ನೋಡುವಾಗ ಬಾಡಿ ಬಿದ್ದಿದೆ. ಮತ್ತೆ ಹೋಗಿ ನೋಡುವಾಗ ಬಿದ್ದ ಬಾಡಿ ನೋಡ್ತಿದ್ವಿ. ಮಿಸ್ಟ್ ಇತ್ತು. ಯಾವುದಿಲ್ಲ, ಲೈಟ್ ಇದ್ರೂ ಕಾಣೋದಿಲ್ಲ. ಮಿಸ್ಟಿಗೆ ಏನು ಕಾಣೋದಿಲ್ಲ. ಇಲ್ಲಿ ಲಾರಿಯವರ ಕೆಲವು ಸಲ ಡಿವೈಡಿಂಗ್ ಸಹ ಹೋಗ್ತಾರೆ. ಸುಮಾರು ಸರ್ತಿ ಹೇಳಿದ್ದೀವಿ ಲೈಟನ್ನು ಇಲ್ಲಿ ಇಲ್ಲ ಹಾಕ್ಸ್ಬೇಕು ಅಂತೆಲ್ಲ ಹೇಳಿದ್ದೀವಿ ನಾವು. ಬಸ್ ಸ್ಟಾಪಲ್ಲಿ ಜನ ಇದ್ರು ಅವ್ರಿಗೂ ತೊಂದರೆ, ಅಲ್ಲಿ ಬಸ್ ಸ್ಟಾಪಲ್ಲಿ ಇರೋವ್ರಿಗೂ ತೊಂದರೆ. ಅಲ್ಲಿ ಲೈಟ್ ಇಲ್ಲ ಏನಿಲ್ಲ ಅಲ್ಲಿ ರಾತ್ರಿ ಬರೋ. ಇಲ್ಲಿಂದ ಬಸ್ ಸ್ಟಾಪಿಂದ ಇಲ್ಲಿ ತನಕ ಫುಲ್ ಕತ್ತಲೆ ಏನೂ ಕಾಣಲ್ಲ ರಾತ್ರಿ. ಬಸ್ ಸ್ಟಾಪ್ ಒಂದು ಲೈಟ್ ಇದೆ, ಅದು ಹೊಡಿಯಲ್ಲ. ಅವ್ರೇನು ವಾಕಿಂಗ್ ಬರ್ತಿದ್ರು ಅಂತ ಏನೋ ಗೊತ್ತಿಲ್ಲ, ಸೌಂಡ್ ಕೇಳ್ತಷ್ಟೇ. ನಾವು ನೋಡಿದಾಗ ಬಿದ್ದಾಗಿದೆ. ಮತ್ತು ಲಾರಿ ಅವನು ನಿಲ್ಲಿಸಿದ್ದು. ಮತ್ತು ಲಾರಿ ಅವ್ರು ಕೇಳಿದಾಗ ಅವ್ರು ಹೇಳಿದ್ರು 2 ಕಾರ್ ಪಾಸ್ ಆಯಿತು, ಅದರಲ್ಲೇನಾದರೂ ಹೊಡೆದಿರಬೇಕು ಅಂತ ಅವರು ಒಂದು ಇದು ಹೇಳಿದ್ದಾರೆ. ಬೆಳಗ್ಗೆ ಟೋಲ್ ಗೇಟಲ್ಲಿದ್ವಿ. ಆಲ್ಮೋಸ್ಟ್ ಒಂದು 5:15 ಆಗಿತ್ತು. ಟೋಲ್ ಗೇಟಲ್ಲಿದ್ವಿ. ನಾವು ಅವರೆಲ್ಲ ಜೊತೆಲಿ ಇದ್ವಿ. ಈಗ ಟೋಲ್ ಗೇಟ್ ಮೈಸೂರು ಬಸ್ ಸ್ಟಾಪ್ ಇದೆಲ್ಲ ಅಲ್ಲಿ ಬಸ್ ಸ್ಟಾಪ್ ಕಡೆಯಿಂದ ಆ ಕಡೆ ಟೌನ್ ಕಡೆ ನಡ್ಕೊಂಡು ಹೋಗ್ತಿದ್ದ. ಹಾಗೆ ಫುಲ್ ಮಿಸ್ಟ್ ಇತ್ತು. ಒಂದು ಕೆಳಗಡೆಯಿಂದ ಒಂದು ಗ್ಯಾಸದ್ದು ಲಾರಿ ಬಂತು. ಒಂದು ಲಾಂಗ್ ಕಟ್, ಹೆವಿ ಲಾಂಗ್ ಕಟ್ ತೆಗೆದ್ರು ಅವರು. ತೆಗೆದು ಇದರಲ್ಲಿ ಸಡನ್ನಾಗಿ ಏನು ಹೊಡಿತಾ ಇದ್ದಲ್ಲ, ಸ್ಪೀಡ್ ಇತ್ತಲ್ಲ ಲಾರಿ, ಹಿಂದೆ ಟೈರಿಗೆ ಫುಲ್ ಮಿಸ್ಟ್ ಇತ್ತು. ಅಲ್ಲಿ ಲೈಟ್ ಗೀಟು ಸ್ಟ್ರೀಟ್ ಲೈಟ್ ಏನೂ ಇರಲಿಲ್ಲ. ಹಾಗೆ ಅವನು ಡ್ರೈವರ್ ಅಬ್ಸರ್ವ್ ಮಾಡಿಲ್ಲ ಅನಿಸುತ್ತೆ. ಇದಿಷ್ಟು ಲಾಂಗ್ ಹೊಡಿತಾರೆ ಅಂತ ಅನ್ಎಕ್ಸ್ಪೆಕ್ಟೆಡ್ ಇತ್ತು ಅವನಿಗೂ ಕೂಡ. ಮೇ ಬಿ ಸಡನ್ನಾಗಿ ಹಿಂದ್ಗಡೆ ಲಾರಿ ಹತ್ತು ಫುಲ್ ಅರ್ಧ ಇಷ್ಟು ಫುಲ್ ಚಪ್ಪಟೆ ಆಗಿತ್ತು. ಆಮೇಲೆ ಅಲ್ಲಿಂದ ಸಡನ್ನಾಗಿ ನಾನು ಆ ಮೂಮೆಂಟಿಗೆ ಹೋದಾಗ ಯಾರೋ ಬೇರೆಯವರು ಅಂತ ಅಂದ್ಬಿಟ್ಟು ಯಾರಿದು ಅಂತ ನೋಡ್ತಾ ಇದ್ವಿ. ಅಷ್ಟೊತ್ತಿಗೆ ನೋಡಿದ್ರೆ ನನ್ನ ತಮ್ಮನೇ. ಆ ಮೂಮೆಂಟಿಗೆ ಏನು ಮಾಡಬೇಕು ಗೊತ್ತಿಲ್ಲ, ಎತ್ತಿ ಇದು ಮಾಡುವ ಅಂತ ಹೇಳಿದ್ರೆ ಎಲ್ಲರೂ ಅಲ್ಲಿ ಅಕ್ಕಪಕ್ಕ ಆಟೋದವರು ಟ್ಯಾಕ್ಸಿಯವರು ಎಲ್ಲರೂ ಇದ್ದರು. ಬಂದು ನೋಡಿದಾಗ ಇಲ್ಲ ಏನೂ ಇಲ್ಲ, ಎತ್ತೋದು ಬೇಡ ಅಂತ ಅಂದ್ಬಿಟ್ಟು ಹೇಳಿದರು. ಸುಮಾರು ಒಂದು ಅರ್ಧ ಮುಕ್ಕಾಲು ಗಂಟೆ ಆದಮೇಲೆ ಪೊಲೀಸ್ ಬಂದ ಮೇಲೆ ಎತ್ತೋದು ಅಂತೇಳಿ ಸುಮಾರು ಇದಾಯಿತು. 112 ಎಲ್ಲ ರಿಪೋರ್ಟ್ ಮಾಡಿದ್ವಿ, ಆದರೆ ಯಾವುದೂ ಬಂದಿಲ್ಲ. ಮತ್ತು ನಮ್ಮವರೇ 112 ಕಾಲ್ ಮಾಡಿ ಕಂಪ್ಲೇಂಟ್ ಎಲ್ಲ ರಿಜಿಸ್ಟರ್ ಮಾಡಿದ್ರು, ಯಾರೂ ಬಂದಿಲ್ಲ. ಅರ್ಧ ಮುಕ್ಕಾಲು ಗಂಟೆ ಆದರು. ಹಾಗಾಗಿ ನಮ್ಮವರಲ್ಲಿ ಟ್ಯಾಕ್ಸಿಯವರು ಸ್ಟೇಷನ್ಗೆ ಹೋಗಿ ಇನ್ಫಾರ್ಮ್ ಮಾಡಿ ಅಲ್ಲಿಂದ ಕರ್ಕೊಂಡು ಬಂದ್ವಿ. ಲಾರಿಯನ್ನು ಇಮಿಡಿಯೇಟ್ ಅಲ್ಲೇ ಸ್ಟಾಪ್ ಮಾಡಿದ್ವಿ. ಯಾಕಂದ್ರೆ ನಮಗೆ ನಮ್ಮವರು ಅಂತ ಗೊತ್ತಾಗ ಸ್ಟಾಪ್ ಮಾಡಿ ಅಲ್ಲಿಂದ ಆಟೋದವ್ರು ಕರ್ಕೊಂಡೋಗಿ ಅವ್ರನ್ನ ಸ್ಟೇಷನ್ಗೆ ಒಪ್ಪಿಸಿದ್ರು. ಲಾರಿ ಮೇಲೆ ಹಾಸ್ಪಿಟ್ಲ್ ಮುಂದೆ ಹಾಕಿಸಿದ್ರು.
ಆಮೇಲೆ ಪೊಲೀಸರು ಬಂದರು, ಡೈರೆಕ್ಟ್ ಮಾರ್ಚರಿಗೆ ಹಾಕಿದ್ವಿ. ಅವರು ನಾರ್ಮಲ್ ಅವ್ರದ್ದು ಗೆಸ್ಟ್ ಪಿಕಪ್ ಇತ್ತು, ಹಾಗೆ ಬಂದಿದ್ರು. ನಂದು ನೈಟ್ ಶಿಫ್ಟು ನೀವು ಮುಗಿಸಿದ್ವಿ, ಹಂಗೆ ಇಲ್ಲಿ ಟೋಲ್ಗೇಟಲ್ಲಿ ಟೀ ಕುಡಿಬಾ ಅಂತೇಳಿ ಎಲ್ಲ ಬಂದು ಅವ್ನ ಗಾಡಿ ಆ ಕಡೆ ಹಾಕಿದ್ದೆ. ಟೀ ಕುಡ್ದು ಈ ಕಡೆ ಬಂದು ಇಲ್ಲಿ ನಿಂತಿದ್ವಿ. ಬಸ್ ಬಂದಾಗ ಈಗ ಇದರಲ್ಲಿ ಇದ್ದಾರ ನೋಡ್ಲಿಕ್ಕೋಸ್ಕರ ಈ ಕಡೆ ಬಂದಿದ್ದಾರೆ. ಬಂದು ಮಾತಾಡಿ ಆ ಕಡೆಗೆ ಹೋಗ್ತಾ ಇದ್ವಿ. ನಾವು ನಿಂತ್ಕೊಂಡು ಮಾತಾಡ್ತಾ ಇದ್ವಿ. ಇವನೊಬ್ಬನೇ ನಡ್ಕೊಂಡು ಆ ಕಡೆ ಹೋದ ಸೀದಾ. ನಾವು ಎಲ್ಲ ಹೋಗಿದ್ರೆ ಪಕ್ಕ ನಮ್ಮ ಮೇಲೆ ಹತ್ತಿಸ್ಕೊಂಡು ಹೋಗ್ತಿದ್ದ ಅನಿಸುತ್ತೆ ಅವನು. ಏನೋ ಒಂದು ಗೊತ್ತಿಲ್ಲ, ಯಾರಿಗೂ ಆಗಬಾರ್ದಿತ್ತು, ಅನ್ಎಕ್ಸ್ಪೆಕ್ಟೆಡ್. ಅಪಘಾತ ನಡೆದ ಸಂದರ್ಭ ಆಟೋ ಚಾಲಕರು ಮತ್ತು ಟ್ಯಾಕ್ಸಿ ಚಾಲಕರ ಮಧ್ಯೆ ಮಾತಿನ ಚಕಮಕಿ ನಡೆದಿದೆ. ನಸುಕಿನಲ್ಲಿ ಪ್ರವಾಸಿಗರನ್ನು ಹೋಮ್ ಸ್ಟೇಗಳಿಗೆ ಕರೆದೊಯ್ಯಲು ಜನರಲ್ ತಿಮ್ಮಯ್ಯ ವೃತ್ತಕ್ಕೆ ಟ್ಯಾಕ್ಸಿಗಳು ಬರುತ್ತಿರುವ ಔಚಿತ್ಯದ ಬಗ್ಗೆ ಆಕ್ಷೇಪ ಕೇಳಿ ಬಂದಿದೆ. ಪೊಲೀಸ್ ಠಾಣೆಯಲ್ಲಿ ಸಹಿ ಮಾಡಿದ ನಂತರವೇ ರಿಕ್ಷಾ ಚಾಲಕರು ರಾತ್ರಿ ಪಾಳಿಯ ಕೆಲಸ ಮಾಡುತ್ತಾರೆ. ಆದರೆ ಕೆಲವು ಟ್ಯಾಕ್ಸಿ ಚಾಲಕರು ಯಾವುದೇ ಮಾಹಿತಿ ನೀಡದೆ ಹೋಮ್ ಸ್ಟೇ ಬ್ರೋಕರ್ಗಳಾಗಿ ಕೆಲಸ ಮಾಡುತ್ತಾ ಆಟೋ ಚಾಲಕರ ಹೊಟ್ಟೆಗೆ ಒಡೆಯುತ್ತಿದ್ದಾರೆ ಎಂಬ ಆರೋಪವು ಕೇಳಿಬರುತ್ತಿದೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಮತ್ತು ಆರ್ಟಿಒ ಅಧಿಕಾರಿಗಳು ಈ ಬಗ್ಗೆ ಎಚ್ಚರ ವಹಿಸುವ ಅಗತ್ಯವಿದೆ. ಪ್ರಕರಣವನ್ನು ದಾಖಲಿಸಿಕೊಂಡಿರುವ ಮಡಿಕೇರಿ ಸಂಚಾರಿ ಪೊಲೀಸರು ಸ್ಥಳ ಮಹಜರು ನಡೆಸಿ ಮುಂದಿನ ಕ್ರಮ ಜರುಗಿಸಿದ್ದಾರೆ. ಚಿತ್ತಾರ ನ್ಯೂಸ್, ಮಡಿಕೇರಿ.